ಹರಿಹರ ನಗರಸಭೆಯ ವಾರ್ಡ್ ಸಂಖ್ಯೆ 24ಕ್ಕೆ ಸೇರಿರುವ ಕಾರಂಜಿಕಟ್ಟೆ ಭೋವಿ ಕಾಲೋನಿ ಸಂತೆ ಬಡಾವಣೆ ಶಾಂತಿ ನಗರಗಳು ಹಿಂದೆ ಕೀಲುಕೋಟೆ ಕೆರೆಯ ಗದ್ದೆಗಳ ಪ್ರದೇಶವಾಗಿದ್ದು ಮಳೆಗಾಲದಲ್ಲಿ ನೀರು ಸರಾಗವಾಗಿ ರಾಜಕಾಲುವೆಗೆ ಹರಿದು ಹೋಗಲು ವ್ಯವಸ್ಥೆ ಇಲ್ಲದನ್ನ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಮನಗಂಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಜೊತೆ ಚರ್ಚಿಸಿ ಸುಮಾರು 90 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ಮತ್ತು ರಾಜಕಾಲುವೆ ದುರಸ್ತಿ ಮತ್ತು ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಪ್ರಸ್ತುತ ವಾರ್ಡ್ ಸಂಖ್ಯೆ 24ರಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಅನುದಾನವನ್ನ ಮುಖ್ಯಮಂತ್ರಿಯವರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಿರುವುದನ್ನು ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ ಸ್ವಾಗತಿಸಿದರಲ್ಲದೆ ಶ್ಲಾಘನೀಯ ಎಂದರು. ವಾರ್ಡ್ ಸಂಖ್ಯೆ 24ರಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳ ವೀಕ್ಷಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟಿದ್ದು 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ಸಿಸಿ ರಸ್ತೆಗಳ ನಿರ್ಮಾಣ ಮಾಡುತ್ತಿರುವುದು ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ ಅಂತ ಹೇಳಿದ್ರು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, ಎಬಿ ನ್ಯೂಸ್ ಕನ್ನಡ. ಇವತ್ತು ಅಶ್ವಥ್ ಕಟ್ಟೆಯಿಂದ ಕೇಬಲ್ ಸುರೇಶ್ ಮನೆಯವರೆಗೂ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು 9ನೇ ಕ್ರಾಸಲ್ಲಿ ಸುಬ್ರಹ್ಮಣ್ಯ ಮನೆಯಿಂದ ರಾಜಕಾಲುವೆವರೆಗೂ ಒಂದು ಮಾಡ್ತಾ ಇದ್ದಾರೆ. ರಾಜನಗರದಲ್ಲಿ ರಾಜಕಾಲುವೆಯಿಂದ ಸುಕ್ಟೂರು ಬಾಬು ಮನೆಯವರೆಗೂ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೆಲ್ಲ ರಸ್ತೆ ಅನುದಾನ ನೀಡಿದ ಎಲ್ಲ ಸಮಸ್ತ ವಾರ್ಡಿನ ಪರವಾಗಿ ಅಭಿನಂದನೆಗಳು. 24ನೇ ವಾರ್ಡ್ ಜಾಸ್ತಿ ವರ್ಷದಿಂದ ಈ ರೋಡ್ ಇರಲಿಲ್ಲ. ನಮ್ಮ MLA ಅವರು ಅನುದಾನದಲ್ಲಿ 30 ಲಕ್ಷ ಹಾಕಿದ್ದಾರೆ ವಾರ್ಡ್ಗೆ. ಮತ್ತು ಈ ರೋಡು ಮತ್ತು ಇನ್ನೊಂದು ಆ ಕಡೆ ಶಾಂತಿನಗರ 2 ರೋಡ್ ನಮ್ಮ MLA ಸಾಹೇಬರು ಅನಿಲ್ ಅಣ್ಣ, ನಜೀರ್ ಅಹಮದ್ ಸಾಹೇಬರು, ನಗರಸಭೆ ಅಧ್ಯಕ್ಷರು, ಇವರಿಗೆಲ್ಲ ಧನ್ಯವಾದಗಳು. ನಮ್ಮ MLA ಅನುದಾನ ಹಾಕಿದ್ದಾರೆ. ಇಷ್ಟು ವರ್ಷ ಇರಲಿಲ್ಲ, ಜಾಸ್ತಿ ಅಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ಬಂದಿದೆ. ಸಿದ್ದರಾಮಯ್ಯನವರು ಅದೆಲ್ಲ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ವಾರ್ಡ್ ನಂಬರ್ ಕೋಲಾರ ನಗರದ ವಾರ್ಡ್ 4ರಲ್ಲಿ ಸಾಕಷ್ಟು ರಸ್ತೆಗಳು ಹದಗೆಟ್ಟಿತ್ತು. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಯೋಜನೆಯಡಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜೂರವರು 30 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ವಾರ್ಡ್ ನೀಡಿರ್ತಕ್ಕಂಥದ್ದು. ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ನಮ್ಮ ವಾರ್ಡ್ ನಂಬರ್ 20 ಕೊತ್ತೂರು ಮಂಜಣ್ಣವರು ಮತ್ತು ನಮ್ಮ ಇನ್ನೊಬ್ಬ ನಾಯಕರು ಹಾಗೂ ನೆಚ್ಚಿನ ನಾಯಕ ಅಂತ ಅನಿಲ್ ಅಣ್ಣವರು ಹಾಗೂ ನಮ್ಮ ನಜೀರ್ ಅಣ್ಣವರು ಅವರು ಮತ್ತು ನಮ್ಮ ನಗರಸಭೆ ಅತಿ ಮುಖ್ಯವಾಗಿ. ಯಾಕಂದರೆ ಇದು ನಗರದಲ್ಲಿ ಕೆಲಸ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ರಮೇಶ್ ಅಣ್ಣವರು ಮತ್ತು ಧರ್ಮಪತ್ನಿಯವರು ನಮ್ಮ ಹೋದಾಗೆಲ್ಲ ಅಣ್ಣ ನಗರಕ್ಕೆ ಏನೋ ದುಡ್ಡು ಕೊಡಿ ನಗರ ಹಿಂಗಿದೆ ಅಂತ ಹೇಳಿ ಅವರ ಹಠದಿಂದ ಇವತ್ತು ಏನೋ ಕೋಲಾರಕ್ಕೆ ಇವತ್ತು ಎಲ್ಲ ವಾರ್ಡಲ್ಲೂ 30ರಿಂದ 50 ಲಕ್ಷ ಕೆಲಸ ಆಗ್ತದೆ ಅಂದರೆ ಅವರ ಒಂದು ಶ್ರಮ ಕೂಡ ಅದು ಸ್ಮರಿಸಬೇಕಾಗ್ತದೆ. ಹಾಗಾಗಿ ಇವತ್ತು ಈ ದಿವಸ ಈ ಕೊಡುಗೆ ಏನೋ ನಮ್ಮದು ಕಾಂಗ್ರೆಸ್ ಪಕ್ಷದಿಂದ ನಮ್ಮ MLA ಕೊತ್ತೂರು ಮಂಜು ಅಣ್ಣ ಅವರು ಈ ಶಾಂತಿನಗರ್ ಸರ್ಕಲ್ಲು, ಆಮೇಲೆ ಈ ಕಡೆ ಕಬ್ರಸ್ತಾನ್ ರೋಡು ಎಲ್ಲ ಸೇರಿಸಿ ಒಂದು 8 ರೋಡ್ಗಳು ಆಗ್ತಾವ್ರೆ. ಸುಮಾರು ಒಂದು 5-6 ವರ್ಷದಿಂದ ಈ ರೋಡ್ಗಳೇ ಇದ್ದಿಲ್ಲ ಇಲ್ಲಿ. 15 ವರ್ಷದಿಂದ ರೋಡ್ಗಳಿಲ್ಲ ಇಲ್ಲಿ. ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಿಗ್ಲಿಂದ ಇಲ್ಲಿ ಕಂಬಗಳು ಇಲ್ಲಿ ಒಂದು 15-20 ವರ್ಷದಿಂದ ಕಂಬಗಳೇ ಚೇಂಜ್ ಮಾಡಿಲ್ಲ ಇಲ್ಲಿ. ಇದು 11 kV
ಧನ್ಯವಾದಗಳು.